ಈ ಒಂದು ಹನಿ ಟ್ರ್ಯಾಪ್ಗೆ ಶಾಸಕರು ಸಚಿವರು ಬೆಚ್ಚಿ ಬೀಳ್ತಿರೋದು ಯಾಕೆ? ಮಹಿಳೆಯರು ಕೂಡ ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಾರೆ. ಇದರಲ್ಲಿ ರಾಜಕಾರಣಿಗಳು ಇರ್ತಾರೆ, ಅಧಿಕಾರಿಗಳು ಇರ್ತಾರೆ, ದೇಶದ ಮುಖ್ಯಸ್ಥರು ಕೂಡ ಇರ್ತಾರೆ, ಸಿನಿಮಾ ನಟರು ಇರ್ತಾರೆ, ಉದ್ಯಮಿಗಳು ಇರ್ತಾರೆ. ಕನಿಷ್ಠ ಅಂದ್ರೂ 10 ವರ್ಷ ಜೈಲು ಶಿಕ್ಷೆ ಆಗೋ ಸಾಧ್ಯತೆ ಕೂಡ ಇದೆ. ಬಾಸ್ ಟಿವಿಯ ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಕಡೂರು. ವೀಕ್ಷಕರೇ, ನೀವು ಕಳೆದೆರಡು ದಿನಗಳಿಂದ ನ್ಯೂಸ್ ಚಾನೆಲ್ ಆಗಿರ್ಬೋದು, ಪೇಪರ್ಗಳಾಗಿರ್ಬೋದು, ಇಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ವಿಚಾರದ ಬಗ್ಗೆ ನೋಡೇ ಇರ್ತೀರಾ, ಕೇಳೇ ಇರ್ತೀರಾ. ಏನ್ ಆ ವಿಚಾರ? ಕಳೆದೆರಡು ದಿನಗಳಿಂದ ಸಾಕಷ್ಟು ಸುದ್ದಿ ಆಗ್ತಿರೋದು ಯಾಕೆ ಅಂದ್ರೆ, ಒಬ್ಬ ಸಚಿವರು ಸೆಷನ್ ನಲ್ಲಿ ಕೂಡ ಈ ಒಂದು ಟಾಪಿಕ್ ಬಗ್ಗೆ ಎದ್ದು ನಿಂತು ಮಾತಾಡ್ತಾರೆ. ಅಂದ್ರೆ ನನ್ನ ಜೊತೆಗೆ 48 ಶಾಸಕರಿಗೆ ಈ ಒಂದು ಸಮಸ್ಯೆ ಆಗ್ತಿದೆ ಅಂತ. ಏನದು ಸಮಸ್ಯೆ ಅಂತೀರಾ? ಅದೇ ಹನಿ ಟ್ರ್ಯಾಪ್. ಈ ಒಂದು ಹನಿ ಟ್ರ್ಯಾಪ್ಗೆ ಶಾಸಕರು ಸಚಿವರು ಬೆಚ್ಚಿ ಬೀಳ್ತಿರೋದು ಯಾಕೆ? ಫಸ್ಟ್ ಆಫ್ ಆಲ್, ಹನಿ ಟ್ರ್ಯಾಪ್ ಅಂದ್ರೆ ಏನು? ಈ ಒಂದು ಹನಿ ಟ್ರ್ಯಾಪ್ ಮಾಡೋರಿಗೆ ಶಿಕ್ಷೆ ಏನಾಗುತ್ತೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮೊದಲು ನಮ್ಮ ಬಾಸ್ ಟಿವಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಸಿಂಪಲ್ ಆಗಿ ಈ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತೀನಿ ನೋಡಿ, ತುಂಬಾ ಕಾಂಪ್ಲಿಕೇಟೆಡ್ ಮಾಡಲ್ಲ. ಹನಿ ಟ್ರ್ಯಾಪ್. ಹನಿ ಅಂದ್ರೆ ಜೇನುತುಪ್ಪ, ಟ್ರ್ಯಾಪ್ ಅಂತಂದ್ರೆ ಅವರನ್ನ ಕೆಡ್ಡಾಗಿ ಬೀಳ್ಸೋದು, ಬಲೆ ಹೆಣಿಯೋದು ಅನ್ನೋ ಅರ್ಥ ಬರುತ್ತೆ. ಅಂದ್ರೆ ಒಂದು ಹೆಣ್ಣನ್ನ ಮುಂದಿಟ್ಕೊಂಡು ಒಬ್ಬ ವ್ಯಕ್ತಿಯಲ್ಲಿ ಇರ್ತಕ್ಕಂತಹ ಪರ್ಸನಲ್ ಡೀಟೇಲ್ಸ್ ಆಗಿರ್ಬೋದು ಅಥವಾ ಅವನನ್ನಾಗಿರ್ಬೋದು ತನ್ನತ್ತ ಸೆಳೆಯೋದು. ಆ ಒಂದು ಸೆಳೆಯೋ ಒಂದು ಪೂರಾ ಒಂದು ಮಾಹಿತಿಯನ್ನೇ ಹನಿ ಟ್ರ್ಯಾಪ್ ಅಂತ ಹೇಳ್ತಾರೆ. ಈ ಒಂದು ಹನಿ ಟ್ರ್ಯಾಪ್ ಮಾಡೋ ಉದ್ದೇಶ ಏನಂತಂದ್ರೆ, ಫಾರ್ ಎಕ್ಸಾಂಪಲ್, ಇದು ಕೇವಲ ರಾಜಕಾರಣಿಗೆ ಅಂತಲ್ಲ, ರಾಜಕಾರಣಿಗಳಾಗಿರ್ಬೋದು, ಉದ್ಯಮಿಗಳಾಗಿರ್ಬೋದು, ಸಿನಿಮಾ ನಟರಾಗಿರ್ಬೋದು, ಅಥವಾ ಇನ್ಯಾರೋ ಒಬ್ಬರ ಪ್ರಸಿದ್ಧ ವ್ಯಕ್ತಿಗಳಾಗಿರ್ಬೋದು, ಎಲ್ರಿಗೂ ಕೂಡ ಈ ಒಂದು ಹನಿ ಟ್ರ್ಯಾಪ್ ವಿಚಾರ, ಈ ಒಂದು ಹನಿ ಟ್ರ್ಯಾಪ್ ಸಮಸ್ಯೆ ಕಾಡಿರೋದಂತೂ ಸುಳ್ಳಲ್ಲ. ಹಾಗಾದ್ರೆ ಈ ಹನಿ ಟ್ರ್ಯಾಪ್ ಯಾವಾಗ ಶುರುವಾಯ್ತು? ಹನಿ ಟ್ರ್ಯಾಪ್ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಬೆಳಕಿಗೆ ಬಂದಿದ್ದು ಯಾವಾಗ? ಈ ಎಲ್ಲ ಒಂದು ವಿಚಾರಗಳ ಬಗ್ಗೆ ನಾವು ಕ್ಯೂರಿಯಾಸಿಟಿಯಿಂದ ಕೆಣಕ್ತಾ ಹೋದ್ರೆ ನಮಗೆ ಸಾಕಷ್ಟು ವಿಚಾರಗಳು ಮುನ್ನೆಲೆಗೆ ಬರ್ತವೆ. ಅಂದ್ರೆ ಹನಿ ಟ್ರ್ಯಾಪ್ ಅನ್ನೋದು ನೆನ್ನೆ ಮೊನ್ನೆ ಬಂದಿರೋದಲ್ಲ. ಇದು ರಾಜ ಮಹಾರಾಜರ ಕಾಲದಲ್ಲೂ ಕೂಡ ಹನಿ ಟ್ರ್ಯಾಪ್ ನಡೀತಾ ಇತ್ತು. ಆದ್ರೆ ಹನಿ ಟ್ರ್ಯಾಪ್ ಪದ ಬಳಕೆ ಮಾಡ್ತಿರ್ಲಿಲ್ಲ. ಹನಿ ಟ್ರ್ಯಾಪ್ ಅಂತಂದ್ರೆ, ಕೆಲವು ರಾಜರು ಇನ್ನೊಂದು ರಾಜು ಅಂದ್ರೆ ತನ್ನ ವಿರೋಧಿ ರಾಜರನ್ನ ಗೆಲ್ಬೇಕು, ಆ ಒಂದು ಯುದ್ಧದಲ್ಲಿ ಗೆಲ್ಬೇಕು ಅಂತಂದ್ರೆ ಹೆಣ್ಣನ್ನ ಮುಂದಿಟ್ಕೊಂಡು ಬೇರೆ ರಾಜರನ್ನ ಬಲೆಗೆ ಬೀಳಿಸ್ಕೊಂಡು ಯುದ್ಧವನ್ನ ಗೆಲ್ತಾ ಇದ್ರು. ಅಂದ್ರೆ ಅವನ ಹತ್ರ ಇರೋ ಸೀಕ್ರೆಟ್ ಮಾಹಿತಿಗಳು, ಅವನ ಸೈನ್ಯ, ಅವನ ಒಂದು ಒಟ್ಟಾರೆ ಏನಿದೆ ಅನ್ನೋದನ್ನ ಹೆಣ್ಣಿನ ಮೂಲಕ ತಿಳ್ಕೊಂಡು ಯುದ್ಧ ಮಾಡಿ ಗೆಲ್ತಾ ಇದ್ರು. ಆದ್ರೆ ಅವಾಗಿನ ಕಾಲದಲ್ಲಿ ಹನಿ ಟ್ರ್ಯಾಪ್ ಅಂತ ಕರಿತಾ ಇರಲಿಲ್ಲ, ಮಾಯಾಂಗೆನೆ, ಮಾಯಾಜಾಲ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಅಂದ್ರೆ ಆ ಪದ ಬಳಕೆ ಮಾಡ್ತಾ ಇದ್ರು. ನೀವು ಅಧಿಕೃತವಾಗಿ ಅಂದ್ರೆ ಯಾವಾಗ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಹನಿ ಟ್ರ್ಯಾಪ್ ಯಾವಾಗಾಯ್ತು ಅಂತ ಇತಿಹಾಸವನ್ನ ಕೆಣಕ್ತಾ ಹೋದ್ರೆ 1974ರಲ್ಲಿ ಈ ಒಂದು ಹನಿ ಟ್ರ್ಯಾಪ್ ಅನ್ನೋ ಪದ ಬಳಕೆಯನ್ನ ಮಾಡಲಾಗ್ತದೆ. ಜಾನ್ ಲೇ ಕರನ್ ಎಂಬಾತ ಈ ಒಂದು ಟಿಂಕರ್ ಟೈಲರ್ ಸೋಲ್ಜರ್ ಸ್ಪೇ ಎಂಬ ಪುಸ್ತಕದಲ್ಲಿ ಈ ಒಂದು ಹನಿ ಟ್ರ್ಯಾಪ್ ವಿಚಾರವನ್ನ ಮೊಟ್ಟ ಮೊದಲ ಬಾರಿಗೆ ಬರಿತಾನೆ. ಅಂದ್ರೆ 1974ರಲ್ಲೇ ಈ ಒಂದು ಹನಿ ಟ್ರ್ಯಾಪ್ ಕಾನ್ಸೆಪ್ಟ್ ಇತ್ತು ಅನ್ನೋದನ್ನು ಅವನು ಅಧಿಕೃತವಾಗಿ ಪುಸ್ತಕದಲ್ಲಿ ಬರಿತಾನೆ. ಹಾಗಾದ್ರೆ ಹನಿ ಟ್ರ್ಯಾಪ್ ಅನ್ನ ಏನಕ್ಕೆ ಮಾಡ್ತಾರೆ? ಹನಿ ಟ್ರ್ಯಾಪ್ ಮಾಡೋ ಉದ್ದೇಶ ಏನು? ಈ ಒಂದು ಹನಿ ಟ್ರ್ಯಾಪ್ಗೆ ಯಾಕಿಷ್ಟು ಬೆಚ್ಚಿ ಬೀಳ್ತಾರೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತೀನಿ ನೋಡಿ. ವೀಕ್ಷಕರೇ, ನಿಮ್ಗೆ ಮೊದಲನೇ ವಿಶ್ವ ಅಂದ್ರೆ ಮಹಾಯುದ್ಧ ಗೊತ್ತಾಯ್ತು, ಫಸ್ಟ್ ವರ್ಲ್ಡ್ ವಾರ್. ಆ ಸಮಯದಲ್ಲೂ ಕೂಡ ಈ ಒಂದು ಹನಿ ಟ್ರ್ಯಾಪ್ ಅನ್ನೋ ಕಾನ್ಸೆಪ್ಟ್ ಇತ್ತು. ವೀಕ್ಷಕರೇ, ರಷ್ಯಾದ ಗುಪ್ತಚರ ಇಲಾಖೆ KGB ಈ ಒಂದು ಹನಿ ಟ್ರ್ಯಾಪ್ ಕಾನ್ಸೆಪ್ಟ್ಗೆ ಮೊದಲು ಫಸ್ಟ್ ವರ್ಲ್ಡ್ ವಾರ್ ಅಲ್ಲಿ ಕೈ ಹಾಕ್ತು. ಅಂದ್ರೆ ಅಲ್ಲಿ ತನ್ನ ದೇಶದ ಯುವತಿಯರ, ಸುಂದರ ಯುವತಿಯರನ್ನ ಬಳಸ್ಕೊಂಡು, ಅಂದ್ರೆ ಸ್ವತಃ ಒಂದು ಸುಂದರ ಯುವತಿಯರ ಗುಂಪನ್ನ ಕ್ರಿಯೇಟ್ ಮಾಡ್ಕೊಂಡು ಬೇರೆ ದೇಶಗಳ ಮುಖ್ಯಸ್ಥರು ಅಂದ್ರೆ ಸೇನಾ ಮುಖ್ಯಸ್ಥರು, ಅಲ್ಲಿನ ಅಧಿಕಾರಿಗಳನ್ನ ಈ ಒಂದು ಮಾಯಾಂಗನ ಜಾಲಕ್ಕೆ ಬಲೆಗೆ ಬೀಳಿಸ್ಕೊಂಡು ಯುದ್ಧವನ್ನ ಗೆಲ್ಲುವ ತಂತ್ರವನ್ನ ಇವ್ರು ಮಾಡ್ತಾ ಇದ್ರು ರಷ್ಯಾದವರು. ಈ ಒಂದು ಯುವತಿಯರನ್ನ ಮುಂದಿಟ್ಕೊಂಡು ಅವ್ರ ಅಧಿಕಾರಿಗಳಾಗಿರ್ಬೋದು, ಮುಖ್ಯಸ್ಥರಾಗಿರ್ಬೋದು, ಸೈನ್ಯದ ಮುಖ್ಯಸ್ಥರನ್ನ ಈ ಒಂದು ಯುವತಿಯರ ಒಂದು ಬಲೆಗೆ ಬೀಳಿಸ್ಕೊಂಡು ಅವ್ರೇನ್ ಮಾಡ್ತಾರೆ, ಅವರ ದೇಶದಲ್ಲಿರೋ ಮಾಹಿತಿಯನ್ನೆಲ್ಲ ಇವ್ರಿಗೆ ಕೊಟ್ಬಿಡ್ತಾರೆ. ಇವ್ರೇನ್ ಮಾಡ್ತಾರೆ, ಅದನ್ನೆಲ್ಲ ತಿಳ್ಕೊಳ್ತಾರೆ, ಯುದ್ಧ ಮಾಡ್ತಾರೆ, ಗೆಲ್ತಾರೆ. ಸೊ ಈ ಒಂದು ಕಾನ್ಸೆಪ್ಟ್ ಮೊದಲನೇ ವರ್ಲ್ಡ್ ವಾರ್ ಅಲ್ಲೂ ಕೂಡ ಹನಿ ಟ್ರ್ಯಾಪ್ ಅನ್ನೋ ಕಾನ್ಸೆಪ್ಟ್ ಕೂಡ ಇತ್ತು. ಅಂದ್ರೆ ಈ ರಷ್ಯಾದವರು ಏನ್ ಮಾಡಿದ್ರು ಅಂತಂದ್ರೆ, ಮೋಜ್ನೋ ಎಂಬ ಯುವತಿಯರ ಗುಂಪನ್ನ ಕೂಡ ಕ್ರಿಯೇಟ್ ಮಾಡ್ಕೊಂಡಿದ್ರು. ಅಂದ್ರೆ ಈ ಗುಂಪಲ್ಲಿ, ಮೋಜ್ನೋ ಗುಂಪಲ್ಲಿ ಸುಂದರವಾದ ಯುವತಿಯರ ಒಂದು ಕರ್ಕೊಂಡ್ಬಂದು ಈ ಗುಂಪಿಗೆ ಬಿಡೋದು, ಇವ್ರಿಗೆ ಟ್ರೈನಿಂಗು. ನೀವು ಬೇರೆ ದೇಶದವರು ಅಂದ್ರೆ ನಮ್ಮ ವಿರೋಧಿ ದೇಶಗಳ ಮುಖ್ಯಸ್ಥರನ್ನ ಯಾವ ರೀತಿ ಬುಟ್ಟಿಗೆ ಹಾಕೋಬೇಕು, ಯಾವ ರೀತಿ ಬಲೆ ಬೀಸ್ಬೇಕು, ಅವ್ರ ಹತ್ರ ಆ ದೇಶದ ರಹಸ್ಯ ಮಾಹಿತಿಯನ್ನ ಯಾವ ರೀತಿ ಕಲೆ ಹಾಕ್ಬೇಕು ಅನ್ನೋದನ್ನ ಈ ಒಂದು ಮೋಜ್ನೋ ಗುಂಪನ್ನ ಮಾಡ್ಕೊಂಡು ಅದರಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ರು. ಅಂದ್ರೆ ಫಸ್ಟ್ ವಾರ್ ಟೈಮ್ ಅಲ್ಲೇ ಈ ಒಂದು ಹನಿ ಟ್ರ್ಯಾಪ್ ಕಾನ್ಸೆಪ್ಟ್ ಇತ್ತು. ವೀಕ್ಷಕರೇ, ನಿಮ್ಗೆಲ್ಲ ಗೊತ್ತೇ ಇದೆ, ವಿಶ್ವದ ಅತ್ಯಂತ ಒಂದು ಟಾಪ್ 1 ಗುಪ್ತಚರ ಇಲಾಖೆ ಅಂದ್ರೆ ಅದು ಇಸ್ರೇಲ್ನ ಮೊಸಾದ್. ಈ ಒಂದು ಮೊಸಾದ್ ಕೂಡ ತನ್ನ ಇರಾನ್ ನಿಂದ ಒಂದು MiG-21 ಅನ್ನೋ ಒಂದು ಜೆಟ್ ಅನ್ನ, ಯುದ್ಧ ವಿಮಾನವನ್ನ ಕತ್ಕೊಂಡ್ ಬರುತ್ತೆ. ಆ ಕತ್ಕೊಂಡ್ ಬರೋ ಕಾನ್ಸೆಪ್ಟ್ ಅಲ್ಲಿ ಈ ಒಂದು ಹನಿ ಟ್ರ್ಯಾಪ್ ಅನ್ನ ಇಸ್ರೇಲ್ ದೇಶ ಕೂಡ ಬಳಕೆ ಮಾಡುತ್ತೆ. ವೀಕ್ಷಕರೇ, ಈ ಒಂದು ಹನಿ ಟ್ರ್ಯಾಪ್ ಅನ್ನೋದು ಒಬ್ಬ ವ್ಯಕ್ತಿಯ ಮಾನಸಿಕತೆ, ಲೈಂಗಿಕತೆ ಮತ್ತು ಅವನ ದೌರ್ಬಲ್ಯಗಳನ್ನ ದೃಷ್ಟಿಯಲ್ಲಿಟ್ಕೊಂಡು
ಅವನ ಹತ್ರ ಮಾಹಿತಿಯನ್ನ ಕಲೆ ಹಾಕೋದು, ಅವನನ್ನ ತನ್ನ ಹತ್ರ ಸೆಳೆಯುವ ಒಂದು ಕಾನ್ಸೆಪ್ಟೇ ಹನಿ ಟ್ರ್ಯಾಪ್ ಆಗಿರುತ್ತೆ. ಅಂದ್ರೆ ಇದರಲ್ಲಿ ರಾಜಕಾರಣಿಗಳು ಇರ್ತಾರೆ, ಅಧಿಕಾರಿಗಳು ಇರ್ತಾರೆ, ಅಂದ್ರೆ ಒಂದು ಒಂದು ದೇಶದ ಮುಖ್ಯಸ್ಥರು ಕೂಡ ಇರ್ತಾರೆ, ಸಿನಿಮಾ ನಟರು ಇರ್ತಾರೆ, ಉದ್ಯಮಿಗಳು ಇರ್ತಾರೆ, ಒಂದು ಸಮಾಜದ ಒಂದು ಮಹತ್ವದ ಒಂದು ಉನ್ನತ ಮಟ್ಟದಲ್ಲಿರೋ ವ್ಯಕ್ತಿಗಳು ಕೂಡ ಈ ಒಂದು ಹನಿ ಟ್ರ್ಯಾಪ್ಗೆ ಒಳಗಾಗಿರೋ ಉದಾಹರಣೆಗಳು ನಮ್ಮ ಕಣ್ಮುಂದಿರುತ್ತೆ. ಅಂದ್ರೆ ಇದರಲ್ಲಿ ಅವರೇ ಇವರ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಇವರಿಗೆ ಹನಿ ಟ್ರ್ಯಾಪ್ ಮಾಡ್ತಾರೆ, ಹೀಗೆ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಆದ್ರೆ ಉದ್ದೇಶ ಒಂದೇ ಇರುತ್ತೆ. ಅಂದ್ರೆ ಅದ್ರದ ಯಾವ ರೀತಿ ಮಾಡೋ ಅನ್ನೋ ಕಾನ್ಸೆಪ್ಟ್ ಒಂದೇ ರೀತಿ ಇರುತ್ತೆ. ಮುಖ್ಯವಾಗಿ ಹನಿ ಟ್ರ್ಯಾಪ್ ಮಾಡೋ ಮುಖ್ಯ ಉದ್ದೇಶ ಅಂತಂದ್ರೆ ಆ ಒಂದು ವ್ಯಕ್ತಿಯನ್ನ ಬ್ಲಾಕ್ ಮೇಲ್ ಮಾಡೋದು. ಅಂದ್ರೆ ಆ ಒಂದು ವ್ಯಕ್ತಿ ಜೊತೆ ಖಾಸಗಿ ಕ್ಷಣಗಳನ್ನ ಕಳೆಯೋದು, ಅದನ್ನ ವಿಡಿಯೋ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ಅದರಲ್ಲಿ ಸೆರೆ ಹಿಡಿಯೋದು, ಇದನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ಬೋದು. ಅದು ಹಣಕ್ಕಾಗಿರ್ಬೋದು, ವಸ್ತುಗಾಗಿರ್ಬೋದು, ಇಲ್ಲ ಮಾಹಿತಿಗಾಗಿರ್ಬೋದು, ಇನ್ನು ಬೇರೆ ಬೇರೆ ಉದ್ದೇಶಗಳಿಗೆ ಕೂಡ ಹನಿ ಟ್ರ್ಯಾಪ್ ಅನ್ನ ಮಾಡ್ತಾರೆ. ವೀಕ್ಷಕರೇ, ಹನಿ ಟ್ರ್ಯಾಪ್ ಅಲ್ಲಿ ಒಟ್ಟು 5 ಹಂತಗಳು ಬರ್ತವೆ. ಮೊದಲನೇದಾಗಿ ಟಾರ್ಗೆಟ್ ಅನ್ನ ಆಯ್ಕೆ ಮಾಡೋದು. ಅಂದ್ರೆ ನಾವು ಯಾರಿಗೆ ಹನಿ ಟ್ರ್ಯಾಪ್ ಮಾಡಬೇಕು, ಆ ವ್ಯಕ್ತಿ ಏನು, ಆ ವ್ಯಕ್ತಿಯ ಹಿನ್ನೆಲೆ ಏನು ಅನ್ನೋದನ್ನ ಮೊದಲು ಆ ಹನಿ ಟ್ರ್ಯಾಪ್ ಮಾಡೋರು ಕಾನ್ಸೆಪ್ಟ್ ಅಲ್ಲಿ ಟಾರ್ಗೆಟ್ ಮಾಡ್ತಾರೆ. ಅಂದ್ರೆ ಈ ವ್ಯಕ್ತಿಗೆ ಏನು ವೀಕ್ನೆಸ್ ಇರುತ್ತೆ, ಇವನು ರಾಜಕಾರಣಿನ, ಇವನು ಉದ್ಯಮಿನ, ಇವನು ಸಿನಿಮಾ ನಟನ, ಈ ಎಲ್ಲಾ ವಿಚಾರಗಳು ಮೊದಲಿಗೆ ಟಾರ್ಗೆಟ್ ಹಂತದಲ್ಲಿ ಬರುತ್ತೆ. ಅದು ಮೊದಲನೇ ಹಂತ. ಇನ್ನು ಎರಡನೇ ಹಂತ ಪರಿಚಯದ ಹಂತ. ಅಂದ್ರೆ ಫಾರ್ ಎಕ್ಸಾಂಪಲ್ ಯಾರಿಗೂ ಹನಿ ಟ್ರ್ಯಾಪ್ ಮಾಡೋರಿಗೆ ಯಾರಿಗೂ ಫಸ್ಟ್ ಪರಿಚಯ ಇರಲ್ಲ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ರಾಜಕಾರಣಿ ಆಗಿರ್ಬೋದು, ಒಬ್ಬ ಸೆಲೆಬ್ರಿಟಿ ಆಗಿರ್ಬೋದು, ಯಾವುದೋ ಒಂದು ಹೋಟೆಲ್ ಹೋಗ್ತಾರೆ, ಅವಾಗ ಈ ಒಂದು ಹೆಣ್ಣನ್ನ ಮುಂದಿಟ್ಕೊಂಡು ಭೇಟಿ ಆಗೋದು, ಜಸ್ಟ್ ಒಂದು ಸ್ಮೈಲ್, ಒಂದು ಮಾತುಕತೆ, ಈ ಒಂದು ರೀತಿ ಅವರನ್ನ ಪರಿಚಯ ಮಾಡ್ಕೊಳ್ತಾರೆ. ಯಾವುದೋ ಪಾರ್ಟಿ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಯಾವುದೋ ಫಂಕ್ಷನ್ ಆಗಿರ್ಬೋದು, ಜಸ್ಟ್ ಅಲ್ಲಿ ಹೋಗ್ತಾರೆ, ಒಂದು ಭೇಟಿ ಆಗ್ತಾರೆ, ಒಂದು ಫೋಟೋ ತಗೊಳ್ತಾರೆ, ಒಂದು ಹಾಯ್ ಬಾಯ್ ತರ ಒಂದು ವಾತಾವರಣ ಇರುತ್ತೆ. ಇದು ಪರಿಚಯದ ಒಂದು ಎರಡನೇ ಹಂತ. ಈ ಪರಿಚಯ ಎರಡನೇ ಹಂತದಲ್ಲಿ ಇರುತ್ತೆ. ಮೂರನೇ ಹಂತ ಏನಂದ್ರೆ ಭಾವನಾತ್ಮಕ ಬಂಧ. ಭಾವನಾತ್ಮಕ ಅಂದ್ರೆ ಎಮೋಷನಲಿ ಅವ್ರ ಜೊತೆ ನಾವು ಕನೆಕ್ಟ್ ಆಗೋದು. ಹನಿ ಟ್ರ್ಯಾಪ್ ಮಾಡೋ ಈ ಹೆಣ್ಣು ಯಾರಿಗ್ ಮಾಡ್ತಾರೆ ಅವ್ರ ಜೊತೆ ಎಮೋಷನಲಿ ಕನೆಕ್ಟ್ ಆಗೋದು, ಅವ್ರ ಜೊತೆ ಪ್ರೀತಿಯಾಗಿ ಮಾತಾಡೋದು, ಪ್ರೀತಿ ಪ್ರೇಮ ಈ ತರ ಸ್ನೇಹವಾಗಿ ಮಾತಾಡ್ತಾ 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 ಅವರ ಸೀಕ್ರೆಟ್ ಅನ್ನ ಅಥವಾ ಅವ್ರನ್ನ ತನ್ನತ್ತ ಸೆಳೆಯೋದು. ಇದು ಮೂರನೇ ಹಂತ. ಭಾವನಾತ್ಮಕವಾಗಿ ಒಬ್ಬ ಟಾರ್ಗೆಟ್ ಮಾಡಿರೋ ವ್ಯಕ್ತಿನ ತನ್ನತ್ತ ಸೆಳೆಯೋದು ಮೂರನೇ ಹಂತ. ಇನ್ನು ನಾಲ್ಕನೇ ಹಂತ ಅಂದ್ರೆ ಅಪಾಯವನ್ನ ಸೃಷ್ಟಿಸೋದು. ಅಂದ್ರೆ ಇಷ್ಟೆಲ್ಲ ಆಗ್ತಾ ಇರುತ್ತೆ, ಒಂದು ಭಾವನಾತ್ಮಕವಾಗಿ ಆ ಹೆಣ್ಣಿನ ಜೊತೆ ಹನಿ ಟ್ರ್ಯಾಪ್ ಆಗುವಂತ ವ್ಯಕ್ತಿ ಭಾವನಾತ್ಮಕ ಕನೆಕ್ಟ್ ಆಗ್ತಾನೆ. ಕನೆಕ್ಟ್ ಆದ್ಮೇಲೆ ಅವರ ಮುಂದುವರಿದ ಹಂತ ಏನೇನೋ ಹೋಗುತ್ತೆ, ಅದನ್ನೆಲ್ಲ ಅವರು ಸೆರೆ ಹಿಡ್ಕೊಳ್ತಾರೆ. ಸೆರೆ ಹಿಡ್ಕೊಂಡ್ಬಿಟ್ಟು ಒಂದು ಅಪಾಯವನ್ನ ಸೃಷ್ಟಿಸೋ ರೀತಿ ಅವರು ಇದ್ ಮಾಡ್ತಾರೆ. ಅಯ್ಯೋ ಹೀಗಾಯ್ತು, ಹೀಗಾದ್ರೆ ಹೊರಗಡೆ ಪ್ರಪಂಚಕ್ಕೆ ಗೊತ್ತಾದ್ರೆ ಅಷ್ಟೇ ನಿಮ್ ಕತೆ, ನೀವು ರಾಜಕಾರಣಿ, ನೀವು ಸಿನಿಮಾ ನಟ, ನಿಮಗೆ ಹೊರಗಡೆ ಗೊತ್ತಾದ್ರೆ ನಿಮ್ಗೆ ಹೇಗಿರುತ್ತೆ ಅಂದ್ರೆ ನಿಮ್ಮ ವ್ಯಕ್ತಿತ್ವಕ್ಕೆ ಏನು ಬೆಲೆ ಇರುತ್ತೆ, ಈ ರೀತಿ ಒಂದು ಆತಂಕವನ್ನ ಸೃಷ್ಟಿ ಮಾಡೋದು ನಾಲ್ಕನೇ ಹಂತ. ಫೈನಲಿ ಐದನೇ ಹಂತ ಏನಂದ್ರೆ ಬ್ಲಾಕ್ ಮೇಲ್. ಎಲ್ಲ ಇದು ಕೊನೆಯ ಹಂತ. ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡೋದು, ಅವನ ಜೊತೆ ಸ್ನೇಹವಾಗಿ ಮಾತಾಡೋದು, ಅವನ ಜೊತೆ ಎಲ್ಲಾ ಖಾಸಗಿ ಕ್ಷಣಗಳನ್ನ ಕಲಿಯೋದು, ಅದನ್ನ ಸೆರೆ ಹಿಡಿಯೋದು. ಸೆರೆ ಹಿಡಿದು ಎಲ್ಲ ಆದ್ಮೇಲೆ ಬ್ಲಾಕ್ ಮೇಲ್ ಮಾಡೋದು. ಫೈನಲಿ ಇದು ಹನಿ ಟ್ರ್ಯಾಪ್ ನ ಕೊನೆಯ ಹಂತ. ಈ ಬ್ಲಾಕ್ ಮೇಲ್ ಹಂತ ಏನಂದ್ರೆ ಆ ವ್ಯಕ್ತಿ ಹತ್ರ ಮಾಹಿತಿ ಕಲೆ ಹಾಕ್ಬೋದು, ಇಲ್ಲ ಹಣವನ್ನ ಡಿಮ್ಯಾಂಡ್ ಮಾಡ್ಬೋದು, ಇಲ್ಲ ಅವನ ಹತ್ರ ಏನಾದ್ರು ಕೆಲಸ ಮಾಡಿಸ್ಕೋಬಹುದು. ನಿಂದು ಫೋಟೋಸ್ ಇದೆ, ವಿಡಿಯೋ ಇದೆ, ಹನಿ ಟ್ರ್ಯಾಪ್ ಮಾಡಿರೋ ವಿಡಿಯೋ ಇದೆ, ನೀನೇನಾದ್ರು ನನಗೆ ಈ ಕೆಲಸ ಮಾಡಿಲ್ಲ, ಇಷ್ಟು ಹಣ ಕೊಡಲಿಲ್ಲ ಅಂದ್ರೆ ಇದನ್ನ ಹೊರಗಡೆ ಬಿಡ್ತೀನಿ. ಅವಾಗ ನಿನ್ ಪರಿಸ್ಥಿತಿ ಏನಾಗ್ಬೋದು? ರಾಜಕಾರಣಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಉದ್ಯಮಿ ಆಗಿರ್ಬೋದು, ನಟರೇ ಆಗಿರ್ಬೋದು, ಒಂದು ಭಯ ಕಾಡುತ್ತೆ. ಆ ಭಯಕ್ಕೆ ಇವರು ಬ್ಲಾಕ್ ಮೇಲ್ ಮಾಡ್ತಾ ಮಾಡ್ತಾ ತಮ್ಮ ಕೆಲಸವನ್ನ ಈಡೇರಿಸ್ಕೊಂತಾರೆ. ಅದು ಕೂಡ ಫೈನಲಿ ಹನಿ ಟ್ರ್ಯಾಪ್ ನ ಒಂದು ಫೈನಲ್ ಹಂತ. ವೀಕ್ಷಕರ, ನಿಮಗೆ ನಾವು ಈ ಒಂದು ವಿಚಾರಗಳ ಹನಿ ಟ್ರ್ಯಾಪ್ ವಿಚಾರಗಳು ಹೇಳಕ್ ಹೋದ್ರೆ ಹಿಂದೆ ಎಲ್ಲ ಯಾವ ರೀತಿ ಅಂದ್ರೆ ಒಂದು ದೇಶದ ಮುಖ್ಯಸ್ಥರು ಅಂದ್ರೆ ಈ ರೀತಿ ದೊಡ್ಡ ದೊಡ್ಡ ವಿಚಾರಗಳಿಗೋಸ್ಕರ ಹನಿ ಟ್ರ್ಯಾಪ್ ಮಾಡ್ತಾ ಇದ್ರು. ಅಂದ್ರೆ ರಾಜಕಾರಣಿಗಳಿಗೆ, ನಟರಿಗೆ, ಉದ್ಯಮಿಗಳಿಗೆ, ಅಂದ್ರೆ ಯಾವ್ದಾದ್ರು ಒಂದು ಸೇನಾ ಮುಖ್ಯಸ್ಥನ ಜೊತೆ ಹನಿ ಟ್ರ್ಯಾಪ್ ಮಾಡೋದು, ಈ ತರ ಸಾಕಷ್ಟು ಉದಾಹರಣೆ ಇದೆ. ಅಂದ್ರೆ ಪಾಕಿಸ್ತಾನ, ಭಾರತ, ಈ ನಮ್ಮ ದೇಶ ದೇಶಗಳು ಕೂಡ ಹನಿ ಟ್ರ್ಯಾಪ್ ಅನ್ನೋ ಕಾನ್ಸೆಪ್ಟ್ ಕೂಡ ನಡೆದಿದೆ. ಅದು ಇತಿಹಾಸದಲ್ಲೂ ಇದೆ, ಅದರ ದಾಖಲೆ ಕೂಡ ಇದೆ. ಬೇರೆ ದೇಶಗಳಲ್ಲೂ ಕೂಡ ಈ ರೀತಿ ಮುಖ್ಯಸ್ಥರನ್ನ ಹನಿ ಟ್ರ್ಯಾಪ್ಗೆ ಕೆಡ್ಡಾಗಿ ಬೀಳ್ಸೋದು, ಆ ದೇಶದ ಒಂದು ಮಾಹಿತಿಯನ್ನ ಕಲೆ ಹಾಕೋದು, ಯುದ್ಧ ಮಾಡೋದು, ಈ ರೀತಿ ತಂತ್ರಜ್ಞಾನಗಳಾಗಿರ್ಬೋದು, ಮಾಹಿತಿ ವಿನಿಮಯ ಆಗಿರ್ಬೋದು, ಸಾಕಷ್ಟು ವಿಚಾರಗಳಿಗೆ ಕೂಡ ಹನಿ ಟ್ರ್ಯಾಪ್ ಅನ್ನೋ ಕಾನ್ಸೆಪ್ಟ್ ಆಗಿದೆ. ಬಟ್ ಇತ್ತೀಚೆಗೆ ಯಾವ ರೀತಿ ಆಗಿದೆ ಅಂತಂದ್ರೆ, ನೀವು ರಾಜಕಾರಣಿಗಳಲ್ಲ, ನಟರು ಅಲ್ಲ, ಉದ್ಯಮಿಗಳಲ್ಲ, ಅವ್ರನ್ನ ಹೊರತುಪಡಿಸಿ ಸಾಮಾನ್ಯ ಜನರಿಗೂ ಕೂಡ ಹನಿ ಟ್ರ್ಯಾಪ್ ಅನ್ನ ಮಾಡಿ ಬೆದರಿಕೆ ಮಾಡಿ ಅವರಿಗೂ ಕೂಡ ಹಣ ವಸೂಲಿ ಮಾಡೋದು, ಇಲ್ಲ ಬ್ಲಾಕ್ ಮೇಲ್ ಮಾಡೋದು, ಇಲ್ಲ ಏನೋ ಮತ್ತೊಂದು ಮಾಡೋದು, ನಿಮ್ಮಿಂದ ಈ ಕೆಲಸ ಮಾಡ್ಕೊಡಿ ಅಂತ ಹೇಳೋದು, ಈ ಒಂದು ಇದು ಇತ್ತೀಚೆಗೆ ಬಹಳ ತುಂಬಾ ಜಾಸ್ತಿ ಆಗ್ತಾ ಇದೆ. ಇನ್ನು ಮುಖ್ಯ ವಿಚಾರ ಏನಂದ್ರೆ, ಈ ಒಂದು ಹನಿ ಟ್ರ್ಯಾಪ್ಗೆ ಬರೀ ಪುರುಷರೇ ಹನಿ ಟ್ರ್ಯಾಪ್ಗೆ ಟಾರ್ಗೆಟ್ ಆಗ್ತಾರಾ? ಇಲ್ಲ. ಅಂದ್ರೆ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ, ಪುರುಷರಿಗೆ ಜಾಸ್ತಿ ಟಾರ್ಗೆಟ್ ಮಾಡೋದು ನಿಜ. ಆದ್ರೆ ಮಹಿಳೆಯರು ಕೂಡ ಹನಿ ಟ್ರ್ಯಾಪ್ ಅಲ್ಲಿಗೆ ಟಾರ್ಗೆಟ್ ಆಗಿರೋದು ಉದಾಹರಣೆಗಳು ಕೂಡ ಇದೆ. ಅಂದ್ರೆ 85-90% ಪುರುಷರು ಟಾರ್ಗೆಟ್ ಆದ್ರೆ 10-15% ಮಹಿಳೆಯರು ಹನಿ ಟ್ರ್ಯಾಪ್ಗೆ ಟಾರ್ಗೆಟ್ ಆಗ್ತಾರೆ. ಮಹಿಳೆಯರನ್ನ ಹನಿ ಟ್ರ್ಯಾಪ್ ಮಾಡಲ್ಲ ಅಂತ ಹೇಳಕ್ಕಾಗಲ್ಲ, ಮಹಿಳೆಯರು ಕೂಡ ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಾರೆ. ಯಾವ ರೀತಿ ಅಂತಂದ್ರೆ, ಒಬ್ಬ ಸುಂದರ ಪುರುಷರನ್ನ ಮುಂದಿಟ್ಕೊಂಡು ಒಂದು ಯಾವ್ದೋ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇರ್ತಕ್ಕಂಥ ಒಂದು
ಬೇರೆ ದೇಶದ ಒಂದು ಸೇನಾ ಪೊಸಿಷನ್ ಇರ್ಬೋದು, ಇಲ್ಲ ಒಂದು ತಂತ್ರಜ್ಞಾನದಲ್ಲಿ ಇರ್ತಕ್ಕಂಥ ಯುವತಿಯನ್ನ, ಮಹಿಳೆಯನ್ನ ಸುಂದರ ಪುರುಷನನ್ನ ಮುಂದಿಟ್ಕೊಂಡು ಹನಿ ಟ್ರ್ಯಾಪ್ ಮಾಡೋ ಉದಾಹರಣೆಗಳು ಕೂಡ ನಮ್ಮ ಕಣ್ಮುಂದೆ ಇದೆ. ಇನ್ನು ಈ ಒಂದು ಹನಿ ಟ್ರ್ಯಾಪ್ ಮಾಡೋರಿಗೆ ಸಿಗಾಕೊಂಡ್ರೆ ಶಿಕ್ಷೆ ಏನಿರುತ್ತೆ, ಹನಿ ಟ್ರ್ಯಾಪ್ ಮಾಡೋರಿಗೆ ಕಾನೂನಿನಲ್ಲಿ ಯಾವ ಶಿಕ್ಷೆ ಇದೆ ಅನ್ನೋದನ್ನ ನೋಡೋದಾದ್ರೆ, ಹನಿ ಟ್ರ್ಯಾಪ್ ಮಾಡೋದು ಮೊದಲೇ ಅಪರಾಧ. ಅದರಲ್ಲಿ ಹನಿ ಟ್ರ್ಯಾಪ್ ಮಾಡೋದು, ಬೆದರಿಕೆ ಹಾಕೋದು, ಹಣಕ್ಕೆ ಡಿಮ್ಯಾಂಡ್ ಮಾಡೋರು, ಈ ಎಲ್ಲ ಇದಕ್ಕೆ ಕನಿಷ್ಠ ಅಂದ್ರೂ 2 ವರ್ಷ ಶಿಕ್ಷೆ ಇದೆ. ಅಂದ್ರೆ 2 ವರ್ಷ ಕಠಿಣ ಶಿಕ್ಷೆ ಈ ಒಂದು ಹನಿ ಟ್ರ್ಯಾಪ್ ಮಾಡೋರಿಗೆ ಇದೆ. ಮತ್ತೊಂದು ವಿಚಾರ ಏನಂದ್ರೆ, ಈ ಒಂದು ಹನಿ ಟ್ರ್ಯಾಪ್ ಮಾಡಿ ಆ ಟಾರ್ಗೆಟ್ ಆದ ವ್ಯಕ್ತಿ ಏನಾದ್ರೂ ಆತ್ಮಹತ್ಯೆ ಮಾಡ್ಕೊಂಡ್ರೆ, ಹನಿ ಟ್ರ್ಯಾಪ್ ಮಾಡಿದವರಿಗೆ ಕನಿಷ್ಠ ಅಂದ್ರೂ 10 ವರ್ಷ ಜೈಲ್ ಶಿಕ್ಷೆ ಆಗೋ ಸಾಧ್ಯತೆ ಕೂಡ ಇದೆ. ಅಂದ್ರೆ ದಂಡವೂ ಕೂಡ ಇದೆ. ಅದು ಸೆಕ್ಷನ್ ಬೈ ಸೆಕ್ಷನ್ ಡಿಫ್ರೆನ್ಸ್ ಇರುತ್ತೆ. ಸೊ ಇದರಲ್ಲಿ ಏನಂತಂದ್ರೆ ಶಿಕ್ಷೆ ಇದೆ, ಬಟ್ ಜಾಮೀನು ಕೂಡ ಬೇಗ ಸಿಗುತ್ತೆ. ಅಂದ್ರೆ ಇದರಲ್ಲಿ ಬೆದರಿಕೆ ಹಾಕಿರೋದು ಮತ್ತೆ ಹಣಕ್ಕೆ ಡಿಮ್ಯಾಂಡ್ ಮಾಡಿರೋ ಕಾರಣದಿಂದ ಇಲ್ಲಿ ಜಾಮೀನು ಕೂಡ ಬೇಗ ಸಿಗೋ ಚಾನ್ಸು ಇರುತ್ತೆ. ಸೊ ಹಾಗಾಗಿ ಈ ಒಂದು ವಿಚಾರಗಳಲ್ಲಿ ಹನಿ ಟ್ರ್ಯಾಪ್ ಮಾಡೋರಿಗೆ ಕಠಿಣ ಶಿಕ್ಷೆಯನ್ನ ವಿಧಿಸಬೇಕು ಅನ್ನೋದು ಕೂಡ ಸಾಕಷ್ಟು ಜನರ ಒಂದು ಆಶಯ ಕೂಡ ಆಗಿದೆ. ಇದಿಷ್ಟು ಹನಿ ಟ್ರ್ಯಾಪ್ ಬಗ್ಗೆ ಒಂದು ಸಣ್ಣ ವಿವರಣೆಯನ್ನ ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಹತ್ವದ ಮತ್ತು ವಿಶಿಷ್ಟ ವಿಭಿನ್ನ ವಿಷಯಗಳನ್ನ ಮುಂದಿಟ್ಕೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.